ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜಕೀಯ ಚರ್ಚೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಚಿವ ಸ್ಥಾನಕ್ಕೆ ಸಂಬಂಧಿಸಿದ ವಿಡಿಯೋಗಳು ಒಂದರ ಹಿಂದೆ ಒಂದರಂತೆ ವೈರಲ್ ಆಗುತ್ತಿವೆ. ಶಾಸಕ ಎನ್. ವೈ. ಗೋಪಾಲಕೃಷ್ಣ ಅವರ ಚಾಲಕ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿರುವ ವಿಡಿಯೋ ಚರ್ಚೆಗೆ ಗ್ರಾಸವಾಗಿದ್ದ ಬೆನ್ನಲ್ಲೇ ಇದೀಗ ಮೈಸೂರು ಜಿಲ್ಲೆಯ ಯುವಕನೊಬ್ಬ ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಅವರ ಪರವಾಗಿ ಮಾತನಾಡಿರುವ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ವಿಡಿಯೋದಲ್ಲಿ ಯುವಕ ಶಾಸಕ ಟಿ. ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದ್ದು, ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಪರ ಸೇವೆಯನ್ನು ಉಲ್ಲೇಖಿಸಿ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾನೆ. ಸಚಿವ ಸಂಪುಟ ವಿಸ್ತರಣೆಗೆ ದಿನಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಇಂತಹ ವಿಡಿಯೋಗಳು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿವೆ. ಎಲ್ರಿಗೂ ನಮಸ್ಕಾರ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ. ರಘುಮೂರ್ತಿ ಸಾಹೇಬ್ರ ಬಗ್ಗೆ ಮಾತಾಡಿರೋದು. ಗೋಪಾಲಕೃಷ್ಣ ಡ್ರೈವರು. ಸರ್ 7 ಸತಿ ಗೆದ್ದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಸರ್. 1 ಸತಿ ಗೆದ್ರು ಶಾಸಕರೇ, 7 ಸತಿ ಗೆದ್ರು ಶಾಸಕರೇ. ಸರ್ ಮ್ಯಾಟ್ರ್ ಬರೋದೇನು ಗೊತ್ತಾ? ಕೆಲಸ. ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರ, ಜನ ಬೆಂಬಲ ಆಯ್ತಾ, ಅವ್ರ ಜನಗಳು ಪ್ರೀತಿ ಪಡೆದಿದಾರ, ಅಷ್ಟೇ ಸರ್ ಬೇಕಾಗಿರೋದು. ನಿಜವಾಗ್ಲೂ ಚಳ್ಳಕೆರೆಯಲ್ಲಿ ರಘುಮೂರ್ತಿ ಸಾಹೇಬ್ರು ಕೆಲಸ ಮಾಡಿರೋದು ನೋಡಿದ್ರೆ, ನಾನು ಮೈಸೂರು ಡಿಸ್ಟಿಕ್ ಅವನು, ನನಗೂ ಒಂಥರ ಇಷ್ಟ ಆಗೋಯ್ತು ಅವ್ರನ್ನ ನೋಡಿ, ಅವ್ರನ್ನ ಕೆಲಸಗಳನ್ನ ನೋಡಿ. ನಮ್ಮ ಕ್ಷೇತ್ರಕ್ಕೂ ಇಂಥ MLA ಬರ್ಬೇಕಲ್ಲ, ಇಂಥವ್ರು ಮಿನಿಸ್ಟರ್ ಆಗ್ಬೇಕಲ್ಲ, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿಸ್ಕೋಬೇಕಲ್ಲ ನಾವು ಅಂತ. ನಿಜವಾಗ್ಲೂ ಈಗ ಎಲ್ಲ ಕಡೆನೂ ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಿಸ್ತಿದ್ದಾರೆ. ಆದ್ರೆ ಚಳ್ಳಕೆರೆಗೆ ಹೋಗಿ ನೋಡ್ರಿ ಸ್ವಾಮಿ, ಎಂತೆಂಥ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಸಮುದಾಯ ಎಲ್ಲ ಜನಾಂಗಕ್ಕೂ ಸಮುದಾಯ ಭವನಗಳಾಗಿರ್ಬೋದು, ಎಲ್ಲ ಥರನೂ ಕೆಲಸ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹತೆನೇ ಇಲ್ಲ ಯಾರಿಗೂ. ಯಾಕೆಂದ್ರೆ ಅವರು ಬೇರೆಯವ್ರ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡೇ ಇಲ್ಲ ಅವ್ರನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಕೇಳಿದ್ದೀನಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡೇ ಇಲ್ಲ ಪಾಪ ಅವರು. ನಿಜವಾಗ್ಲೂ ಅಂಥ ಶಾಸಕರುಗಳು ಬೇಕು ಕಣ್ರಿ ನಮ್ಮ ಕರ್ನಾಟಕಕ್ಕೆ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡೋರು ಬೇಕು. ಸರಿನಾ ಸ್ವಾಮಿ? ನೀವು ಬೆಂಕಿ ಹಚ್ಕೋತೀನಿ ಅಂತ ಮಾತಾಡಿದ್ರಲ್ಲ, ಹಚ್ಕೊಳ್ಳಿ, ಪರವಾಗಿಲ್ಲ, ಏನಾಗುತ್ತೆ ಬಿಡ್ರಿ. ಒಳ್ಳೊಳ್ಳೆ ಕೆಲಸ ಮಾಡೋರು ಬರ್ಲಿ ನಮ್ಮ ಕರ್ನಾಟಕಕ್ಕೆ. ನೀವು ಬೆಂಕಿ ಹಚ್ಕೋತೀನಿ, ಅದು ಹಚ್ಕೋತೀನಿ, ಅದಲ್ಲ ಮ್ಯಾಟ್ರು. ಒಳ್ಳೊಳ್ಳೆ ಕೆಲಸ ಮಾಡೋರು ಬೇಕು ನಮ್ಗೆ ಕರ್ನಾಟಕಕ್ಕೆ. ನಿಜವಾಗ್ಲೂ ಚಳ್ಳಕೆರೆ ಸಾಹೇಬ್ರ ಬಗ್ಗೆ ಯಾರು ಏನು ಮಾತಾಡಕ್ಕೆ ಅರ್ಹತೆನೇ ಇಲ್ಲ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ನೀವು ಯಾರಿಗೂ ಗೊತ್ತಿಲ್ಲ ಕಮೆಂಟ್ ಮಾಡೋರು ಹೋಗಿ ಚಳ್ಳಕೆರೆಗೆ ಹೋಗಿ ಒಂದ್ಸತಿ ನೋಡ್ಕೊ ಬನ್ನಿ ಅವ್ರ ಕೆಲಸನ, ಆಮೇಲೆ ಮಾತಾಡಿ. ಯಾರಿಗೆ ಕೊಡ್ಬೇಕು ಅದನ್ನ ಹೈಕಮಾಂಡ್ ಡಿಸೈಡ್ ಮಾಡ್ಕೋತಾರೆ ಬಿಡಿ. ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಬೇಡಿ. ಅವ್ರು ಮಾಡ್ಕೋತಾರೆ, ಅವ್ರೇನೋ ಅವ್ರು ಕೊಡ್ತಾರೆ, ಕೊಡೋರಿಲ್ಲ, ಅದು ಅವ್ರಿಷ್ಟ. ಚಳ್ಳಕೆರೆಗೆ ಹೋಗಿ ಅವ್ರ ಕೆಲಸ ನೋಡ್ಕೊ ಬನ್ನಿ, ಆಮೇಲೆ ಮಾತಾಡಿ. ಸರಿನಾ? ಓಕೆ ಫ್ರೆಂಡ್, ಬಾಯ್.